Hello students, welcome to RHchemistry. ಈ ವಿಡಿಯೋನ ಬಹಳ ಸಿಟ್ಟಿನಿಂದ ಬೇಜಾರಿನಿಂದ ಮಾಡ್ತಾ ಇದ್ದೀನಿ ನಾನು. ಸೊ ಕೆಇಎದವರು ತಮ್ಮಷ್ಟಕ್ಕೆ ತಾವು ಏನಂತ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹುಡುಗರ ಒಂದು ಜೀವನ ಜೊತೆ ಈ ರೀತಿ ಆಟ ಆಡ್ತಾ ಇದ್ದಾರೆ. ಸೊ ವೆರಿ ಸ್ಯಾಡ್. ಸಿ ಹಿಯರ್ ನಾವು ಜಸ್ಟ್ ನೋ ಇನ್ ದ ಮಾರ್ನಿಂಗ್ ಐ ಹ್ಯಾವ್ ಶೋನ್, ನಿಮಗೆಲ್ಲರಿಗೂ ಕೂಡ ಅನುಭವ ಆಗಿರ್ತದೆ. 11 ಗಂಟೆಗೆ 10 ನಿಮಿಷ ಇದ್ದಾಗ ಅಥವಾ ಅರ್ಧ ತಾಸು ಇದ್ದಾಗ ಈ ಟೈಮನ್ನು ಚೇಂಜ್ ಮಾಡಿದ್ದಾರೆ 11 AM ಅಂಥೇಳಿ. ಸೊ ರಾತ್ರಿ 3 ಗಂಟೆಗೆ ಈ ಮಾಕ್ ಫಲಿತಾಂಶವನ್ನು ಕೊಟ್ಬಿಟ್ಟು ನಿನ್ನೆ ಬೆಳಗ್ಗೆ ಮಧ್ಯಾಹ್ನ 11 ಗಂಟೆ ಕೊಡೋರು ಒಂದು 6 ತಾಸು ಕೂಡ ಕೊಡದೇನೆ ಸೊ ವಿದಿನ್ 11 AM ಇದನ್ನು ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಚೇಂಜ್ ಮಾಡಬೇಕು ತಮ್ಮ ಒಂದು ಪ್ರಿಯಾರಿಟಿಯನ್ನು. ಸೊ ಹೀಗೆ ಮಾಡೋರಿದ್ದರೆ ಈ ಕೌನ್ಸಿಲಿಂಗ್ ಆದರೂ ಯಾಕಾರೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಇಟ್ಸ್ ವೆರಿ ವೆರಿ ಸ್ಯಾಡ್. 24/11/2020 11 AM ಕ್ಲೋಸ್ ಆಗಿದೆ. ನಿಮಗೆ ಇನ್ನೊಂದು PDF ತೋರಿಸ್ತೀನಿ, ಸೇಮ್ ಇದು ನಾನು ಹೇಳ್ತಿರೋದಲ್ಲ, ಅವರೇ ಹೇಳಿರೋದು. ಸಿ ಇದನ್ನು ಬಹಳಷ್ಟು ಮಂದಿ ನೋಡಿರ್ತೀರಿ. ಇಲ್ಲಿ ನೋಡಿ, ಇಲ್ಲಿ 11 AM ಅಂತ ಇದೆ, ಹೌದಾ? ಸೊ ಇಲ್ಲಿ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೊ 11 AM ಇಟ್ ಈಸ್ ಕ್ಲೋಸ್ಡ್ ಅಂತ ಇದೆ, ರೈಟ್? ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. ಇದು ಬೆಳಗ್ಗೆ ನಾನು ತೆಗೆದುಕೊಂಡಿರುವಂಥ ಸ್ಕ್ರೀನ್ಶಾಟ್. 24/11/2020 11 PM ಅಂತ ಇದೆ. ಅಂದರೆ ಇಲ್ಲೊಂದು ರೀತಿ ಕೊಟ್ಟುಬಿಟ್ಟು, ಸೊ ಇಲ್ಲಿ ಒಳಗಡೆ ಒಂದು ರೀತಿ ಕೊಟ್ಟುಬಿಟ್ಟು, ಇಲ್ಲಿ ನೋಡಿ ಇಲ್ಲೊಂದು ರೀತಿ ಕೊಟ್ಟಿದ್ದಾರೆ ನೋಡಿ, 24/11 AM ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಆದರೂ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕೆಇಎದವ್ರನ್ನ ನಂಬೇಡಿ, ನಿಮ್ಮ ಈ 11 o'clock ಒಳಗಡೆ, ಬೆಳಗ್ಗೆ 11 o'clock ಒಳಗಡೆ ನೀವೇನು ಮಾಡಬೇಕು ಅದನ್ನು ಮಾಡಿ ಮುಗಿಸಿ ಅಂಥೇಳಿ, ರೈಟ್? ಆದರೆ ಕೆಇಎದವರು ಈ ರೀತಿ ಹುಡುಗರ ಜೊತೆ ಆಟ ಆಡಬಾರ್ದು. ಇಟ್ಸ್ ವೆರಿ ವೆರಿ ಸ್ಯಾಡ್. ಸಿ ಇಲ್ಲಿ ನೋಡಿ, ಸೊ ಇಲ್ಲಿ ಕೊಟ್ಟಿರೋದು 11 PM ಅಂಥೇಳಿ ಟೈಮಿಂಗು, ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ 11 PM ಅಂಥೇಳಿ. ಬಟ್ ಈಗ ತಾನೇ ಬಂದಿರುವಂಥದ್ದು, ಸಿ ಈಗ ಎಂಟ್ರಿ ಕೊಟ್ಟರೆ, ಸೊ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇಟ್ ಈಸ್ ನಾಟ್ ಆ್ಯಕ್ಟಿವ್ ಆ್ಯಂಡ್ ಇಟ್ ಈಸ್ ಶೋಯಿಂಗ್ ಲೈಕ್ ಆಪ್ಷನ್ ಎಂಟ್ರಿ ಕ್ಲೋಸ್ಡ್ ಆನ್ 24/11/2020 11 AM ಅಂತ ತೋರಿಸ್ತಾ ಇದೆ. ಸೊ ಅವರೇ ಇಲ್ಲಿ ಯಾಕೆ 11 PM ಅಂತ ಕೊಟ್ಟರು? ಹೋಗಲಿ, 11 AM ಅಂತ ಇದ್ದು ನಾವು ಮಾಡ್ತಿದ್ವಿ. ಬಟ್ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಕೊಡಬೇಕಾಗಿರುವಂಥ ಮಾರ್ಕ್ ಟೆಸ್ಟನ್ನು ರಾತ್ರಿ 3 ಗಂಟೆಗೆ ಕೊಟ್ಟು, ಪಾಪ ಬೆಳಗ್ಗೆ 7 ಗಂಟೆ ಮೇಲೆ ಹುಡುಗರು ಅದನ್ನು ನೋಡಿ ಅನಾಲಿಸಿಸ್ ಮಾಡಿ ಅವರು ತಮ್ಮ ಆಪ್ಷನನ್ನು ಚೇಂಜ್ ಮಾಡೋದಕ್ಕೆ ಕೇವಲ 4 ತಾಸು ಟೈಮನ್ನು ಕೊಟ್ಟು, ಸೊ ಈ ರೀತಿ ಒಂದು ಹುಡುಗರ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಅಂತಂದರೆ ಇಟ್ ಇಸ್ ವೆರಿ ವೆರಿ ಸ್ಯಾಡ್. ನಾನು ಕರ್ನಾಟಕ ಗೌರ್ಮೆಂಟ್ ಜೊತೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಯು ಹ್ಯಾವ್ ಟು ಇಂಟರ್ವೆನ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ನೀವು ಸ್ವಲ್ಪ ನೋಡಿ ಇದನ್ನು, ಯಾಕಂದರೆ ಈ ರೀತಿ ಮಾಡಿದ ನಮ್ಮ ಸ್ಟೂಡೆಂಟ್ಸ್ನ ಮೊರಾಲಿಟಿ ಭಾಳ ಕಡಿಮೆ ಆಗ್ತದೆ, ಕಾನ್ಫಿಡೆನ್ಸ್ ಭಾಳ ಕಡಿಮೆ ಆಗ್ತದೆ. ಸೊ ಭಾಳ ಪ್ಯಾನಿಕ್ ಮಾಡ್ಕೋತಾರೆ, ಟೆನ್ಷನ್ ಮಾಡ್ಕೋತಾರೆ. ಸೊ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಸೊ ವೆರಿ ವೆರಿ ಬ್ಯಾಡ್ ಇಟ್ ಈಸ್. ಥ್ಯಾಂಕ್ ಯು. ಭಾಳ ಬೇಜಾರಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.